ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಸೊಲ್ಲಾಪುರ. ಕೆಸೆಟ್ ಪತ್ರಿಕೆಯ 9ನೇ ಯೂನಿಟ್ ಪರಿಸರ. ಇದರಲ್ಲಿ ಮೊದಲನೇ ಪ್ರಶ್ನೆ, ಕಾರ್ಟಾಜೆನಾ ಪ್ರೋಟೋಕಾಲ್ ಆನ್ ಬಯೋಡೈವರ್ಸಿಟಿ ಈಸ್ ಅ ಪಾರ್ಟ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಪ್ರೋಟೋಕಾಲ್ಸ್? ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂಥ ಇದು ಕಾರ್ಟಾಜೆನಾ ಪ್ರೋಟೋಕಾಲ್ ಇದೆ. ಡಿ ಆನ್ಸರ್, ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಇದು ನಂದು ಕೆಸೆಟ್ ಈ ಬುಕ್ದೊಳಗೆ ಯಾವುದು ರೀ, ಇಲ್ಲ ಐತೆ ನೋಡಿರಿ. ಯೂನಿಟ್ ನಂಬರ್ ಯಾವುದು? ಬಯೋಡೈವರ್ಸಿಟಿ, ಕಾರ್ಟಾಜೆನಾ ಪ್ರೋಟೋಕಾಲ್, ಕಾರ್ಟಾಜೆನಾ ಒಪ್ಪಂದ ಜೈವ ವೈವಿಧ್ಯತೆಯ ಸುರಕ್ಷತೆಗೆ ಸಂಬಂಧಪಟ್ಟಿದೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್, ಟೂ ಸ್ಟೇಟ್ಮೆಂಟ್ಸ್ ಆರ್ ಗಿವನ್, ಒನ್ ಈಸ್ ಲೇಬಲ್ಡ್ ಆ್ಯಸ್ ಅಸರ್ಷನ್, ಸೆಕೆಂಡ್ ಒನ್ ಈಸ್ ಲೇಬಲ್ಡ್ ಆ್ಯಸ್ ರೀಸನ್. ಇದು ಆಲ್ರೆಡಿ ನೆಟ್ ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ ರಿಪೀಟ್ ಕೇಳಿಬಿಟ್ರೆ ನೋಡಿರಿ. ಇದು 2020 ಒಳಗೆ ನೆಟ್ ಎಕ್ಸಾಮ್ ಕೊರೋನಾ ಪೀರಿಯಡ್ದೊಳಗೆ ಇದು ಪ್ರಶ್ನೆ ಬಂದಿತ್ತು ರೀ. ಏನದು ಪ್ರಶ್ನೆ? ಲೇಕ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಮೋರ್ ಸಸೆಪ್ಟಿಬಲ್ ಟು ಪೊಲ್ಯೂಷನ್ ದ್ಯಾನ್ ರಿವರ್ಸ್. ಪ್ರದೂಷಣೆ ಅಂದರೆ ಮಾಲಿನ್ಯ, ಹೆಚ್ಚು ಮಾಲಿನ್ಯ ಆಗೋದು ನದಿಗಳು ಅಥವಾ ಕೆರೆಗಳು. ನದಿಗಳ ನೀರು ಹರಿಯುತ್ತಾ ಹೋಗುತ್ತದೆ, ಹೀಗಾಗಿ ನದಿ ಹೆಚ್ಚು ಪ್ರದೂಷಣ ಆಗಂಗಿಲ್ಲ ರೀ. ಆದರೆ ನಿಂತ ನೀರು, ಕೆರೆಯೊಳಗಿನ ನೀರು ನಿಂತ ನೀರು ಇರ್ತವೆ, ಹೀಗಾಗಿ ಕೆರೆ ನೀರು, ಸರೋವರದ ನೀರು ಹೆಚ್ಚು ಮಾಲಿನ್ಯ ಉಂಟಾಗುತ್ತದೆ. ಬಿ ರೀಸನ್, ವಾಟರ್ ಇನ್ ಲೇಕ್ಸ್ ಮೇ ಟೇಕ್ ಡಿಕೆಡ್ಸ್ ಟು ಬಿ ರೀಪ್ಲೇಸ್ಡ್. ಹೌದು, ಕೆರೆಯೊಳಗಿಂದ ನೀರು, ಮೊದಲಿನ ನೀರು ತೆಗೆದು ಹೊಸ ನೀರು ಅದರೊಳಗೆ ನಾವು ಕೂಡಿಸ್ಬೇಕಾದ್ರೆ ಅದಕ್ಕೆ ಭಾಳ ವರ್ಷ ಬೇಕಾಗ್ತದೆ ರೀ. ಸೊ ಕೆರೆಯೊಳಗಿಂದ ನೀರು ನಿಂತ ನೀರಾಗಿರುತ್ತದೆ, ಹೀಗಾಗಿ ಮಾಲಿನ್ಯದ ಪ್ರಮಾಣ ಹೆಚ್ಚಾಗಿರುತ್ತದೆ. ಎ ಆಪ್ಷನ್ ಈಸ್ ಎ. ಬೋತ್ ಎ ಆ್ಯಂಡ್ ಆರ್ ಕರೆಕ್ಟ್ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಇದು ಕೂಡ ನೆಟ್ ಎಕ್ಸಾಮ್ದೊಳಗೆ ಕೇಳಿ ನೋಡ್ರಿ, ಡಿಸೆಂಬರ್ದೊಳಗೆ. ಜಸ್ಟ್ ಅವಾಗ ಕೊರೋನಾ ಬಂದಿತ್ತು ರೀ, ಆ ಟೈಮ್ದೊಳಗಿಂದ. ಮೂರನೇ ಯಾವುದು? ಮಿಥೇನ್ ಎನ್ನುವ ಗ್ರೀನ್ ಹೌಸ್ ಗ್ಯಾಸು ಯಾವುದರಿಂದ ಹೊರಗೆ ಬರುತ್ತದೆ? ಲ್ಯಾಂಡ್ ಫಿಲ್ಸ್ದಿಂದ. ಲ್ಯಾಂಡ್ ಫಿಲ್ಸ್ ಅಂದರೆ ನಾವು ಏನು ಕರಿತೀವಿ, ಈ ಭೂಮಿ ಮೇಲೆ ಭೂಕುಸಿತ ಆದಮೇಲೆ, ಭೂಮಿ ಒಡೆದ ನಂತರ ಅಥವಾ ಭೂಮಿ ಮೇಲೆ ನಾವು ತಿಪ್ಪಿ ಒಂದು ಮಣ್ಣು ಕೆದರಿ ಹಾಕ್ತಿರ್ತೇವೆ. ಆ ತಿಪ್ಪಿಯಿಂದ ಕೂಡ ಮಿಥೇನ್ ಹೊರಗೆ ಬರುತ್ತದೆ. ಆಮೇಲೆ ವೆಟ್ಲ್ಯಾಂಡ್, ಎಲ್ಲಿ ಹಸಿಯಾದ ಪದಾರ್ಥ ಇರುತ್ತದೆಯೋ, ನೀರಿನ ಪ್ರಮಾಣ ಹೆಚ್ಚು ಮತ್ತು ಮೇಲೆ ಮಣ್ಣು, ಆ ವೆಟ್ಲ್ಯಾಂಡದಿಂದ ಕೂಡ ಮಿಥೇನ್ ಗಾಳಿಯು ಗ್ಯಾಸ್ ಹೊರಗೆ ಬರುತ್ತದೆ. ಆ್ಯಕ್ಚುಲಿ ಎರಡನೇದು ಕನ್ಸ್ಟ್ರಕ್ಷನ್ ಡೆಬ್ರೀಸ್ದು ಕೂಡ ಬರುತ್ತದೆ, ಆದರೆ ಆಪ್ಷನ್ದೊಳಗೆ ಅದು ಕೊಟ್ಟಿಲ್ಲ ಅವನು. ಅವೇನು ಮಾಡೀನಿ ರೀ, 1, 3 ಅಂದರೆ ಸಿ ಆಪ್ಷನ್ ಈಸ್ ಕರೆಕ್ಟ್. 1 ಮತ್ತು 3 ದಿಸ್ ಈಸ್ ಕರೆಕ್ಟ್ ಆನ್ಸರ್. ಅದಾದ ನಂತರ ಇದು ನೋಡಿರಿ, ಇದು NCERT ಬುಕ್ದೊಳಗಿಂದ ಪ್ರಶ್ನೆ ಐತೆ ನೋಡಿರಿ, ಭಾಳ ಡೀಪ್ ಕ್ವಶನ್ ಅದೈತೆ. ಮಣ್ಣಿನ ಪ್ರಕಾರಗಳು. ನಮ್ಮ ದೇಶದೊಳಗೆ ಬೇರೆ ಬೇರೆ ಪ್ರಕಾರದ ಮಣ್ಣುಗಳದಾವೆ, ಆದರೆ ಇಲ್ಲಿ ಈ ಮಣ್ಣು ಕೊಟ್ಟಿದ್ದು ಜಗತ್ತಿನ ಮಣ್ಣು, ಯಾವ ಭಾಗದೊಳಗೆ ಯಾವ ರೀತಿ ಮಣ್ಣು ಇರುತ್ತದೆ ಅನ್ನೋದು. ಹಿಸ್ಟೋಸೋಲ್ಸ್ ಮಣ್ಣು ಎಲ್ಲಿರ್ತದೆ ರೀ? ತಂಪು ಹವಾಮಾನ ಪ್ರದೇಶದೊಳಗೆ ಇರುತ್ತದೆ. ಆಮೇಲೆ ಆ್ಯಂಡಿಸೋಲ್ಸ್ ಮಣ್ಣು ಎಲ್ಲಿ ವನಸ್ಪತಿಗಳ ಪ್ರಮಾಣ ಹೆಚ್ಚಿರುತ್ತೆ ನೋಡ್ರಿ, ಅಲ್ಲಿ ಇರುತ್ತದೆ. ಗೆಲಿಸೋಲ್ಸ್ ಮಣ್ಣು ಜ್ವಾಲಾಮುಖಿ ಉದ್ರೇಕದಿಂದ ಬೂದಿ ಹೊರಗೆ ಬೀಳುತ್ತದೆ, ಆ ಬೂದಿಯಿಂದ ತಯಾರಾದಂಥ ಮಣ್ಣು. ಅರಿಡೋಸೋಲ್ಸ್ ಎಲ್ಲಿ ಒಣ ಹವಾಮಾನ ಇದೆಯೋ, ಮಳೆಯ ಪ್ರಮಾಣ ತುಂಬ ಕಡಿಮೆ ಇದೆಯೋ, ಆ ಭಾಗದಲ್ಲಿ ಕಂಡುಬರುವಂಥ ಮಣ್ಣುದು. ಬಿ ಆಪ್ಷನ್ ಈಸ್ ಕರೆಕ್ಟ್. NCERT ಬುಕ್ದೊಳಗಿನ ಪ್ರಶ್ನೆ ಐತೆ ನೋಡ್ರಿ. ಇದು ಕೂಡ NCERT ಬುಕ್ದೊಳಗೆ PUC ಫಸ್ಟ್ ಇಯರ್ ಬುಕ್ದೊಳಗಿನ ಪ್ರಶ್ನೆ ಅದ. ವಿಚ್ ಆಫ್ ದ ಫಾಲೋವಿಂಗ್ ಅಂದರೆ ಕೆಲವೊಂದು ಸಂಸ್ಥೆಗಳು, ಆ ಸಂಸ್ಥೆಗಳು ಇರುವಂಥ ಹೆಡ್ ಆಫೀಸ್ ಎಲ್ಲಿದೆ ಅಂತ ಕೇಳ್ಯಾರ. ಸೆಂಟರ್ ಫಾರ್ ಇಕೋಲಾಜಿಕಲ್ ಸೈನ್ಸ್ ಇದು ಬೆಂಗಳೂರದೊಳಗೆ ಐತ್ರಿ, ಬೆಂಗಳೂರು ಯೂನಿವರ್ಸಿಟಿ ಮೇನ್ ಕ್ಯಾಂಪಸ್ದೊಳಗೆ ಐತೆ ನೋಡ್ರಿ ಇದು, ಸೆಂಟರ್ ಫಾರ್ ಇಕೋಲಾಜಿಕಲ್ ಸೈನ್ಸ್. ಎರಡನೇದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನ್ದೊಳಗೆ ಐತಿ. ಮೂರನೇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್, ಇದು ಮಧ್ಯಪ್ರದೇಶ ಭೋಪಾಲದೊಳಗೆ ಐತಿ, ಆದರೆ ಇಲ್ಲಿ ಕೊಟ್ಟರೆ ಕೋಲ್ಕತ್ತಾ. ದಿಸ್ ಆಪ್ಷನ್ ಈಸ್ ರಾಂಗ್. ನಾಲ್ಕನೇದು ಗೋವಿಂದ ಬಲ್ಲಪಂತ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಎನ್ವಿರಾನ್ಮೆಂಟ್ ಅಲ್ಮೋರಾ
ಉತ್ತರಾಖಂಡದೊಳಗೆ ಐತಿ ನೋಡ್ರಿ ಇದು. ಸೊ ಈ ರೀತಿ ಈ ಪರಿಸರಕ್ಕೆ ಸಂಬಂಧಪಟ್ಟಂಥ 5 ಪ್ರಶ್ನೆಗಳನ್ನು ತಾವು ಇನ್ನೊಂದು ಸಲ ಚೆಕ್ ಮಾಡ್ಕೊಂಡು ತೊಗೊಳ್ರಿ. ಥ್ಯಾಂಕ್ ಯು.